ನನ್ನ ಫಸ್ಟ್ ರೀಲ್ನಲ್ಲಿ ನಾನು ಹೇಳಿದ್ದೆ ನೆಕ್ಸ್ಟ್ ಟಾಪಿಕ್ ಏನ್ ಬೇಕು ಅಂತ ಕಮೆಂಟ್ ಮಾಡಿ ಅಂತ, ರೈಟ್? ಸ್ಯಾಲರಿ, ಹೌಸಿಂಗ್, ಜಾಬ್ ಮಾರ್ಕೆಟ್, ವೀಸಾ, ಟ್ಯಾಕ್ಸಸ್ ಅಂತ ಒಂದಷ್ಟು ಲಿಸ್ಟ್ ಕೊಟ್ಟಿದ್ದೆ. ಆದರೆ ರಿಯಾಲಿಟಿ ಏನು ಅಂದರೆ ಒಂದೇ ಒಂದು ಕಮೆಂಟ್ ಸ್ಪೆಸಿಫಿಕ್ ಆಗಿ ಒಂದು ಟಾಪಿಕ್ ರಿಕ್ವೆಸ್ಟ್ ಬಂತು. ಏನಪ್ಪ ಟಾಪಿಕ್ ಅದು ಅಂದರೆ ಆಸ್ಕಿಂಗ್ ಫಾರ್ UK ಫ್ಯಾಷನ್. ಅದು ಯಾರಿಂದ? ಫ್ರಮ್ ಒನ್ ಆಫ್ ಮೈ ಮೋಸ್ಟ್ ಬ್ಯೂಟಿಫುಲ್ ಫ್ರೆಂಡ್ ಎವರ್. ಬಟ್ ಐ ಮಸ್ಟ್ ಸೇ ದ್ಯಾಟ್ ವಾಸ್ ಕಂಪ್ಲೀಟ್ಲಿ ಔಟ್ ಆಫ್ ಮೈ ಸಿಲೆಬಸ್. ಆದರೂ ಅದನ್ನ ಇಗ್ನೋರ್ ಮಾಡೋಕ್ಕಾಗಲಿಲ್ಲ. ಯಾಕೆಂದ್ರೆ ಮಾತು ಅಂದ್ರೆ ಮಾತಲ್ವಾ, ಕರ್ನಾಟಕದವ್ರೆ ಎಷ್ಟೇ ಆಗಲಿ, ನಿಮಗೆಲ್ಲ ಗೊತ್ತೇ ಇದೆ, ವಿ ಡೋಂಟ್ ಸ್ಟೆಪ್ ಅವೇ ಫ್ರಮ್ ಇಟ್. ಸೊ ನಮಸ್ಕಾರ. ಸೊ ಇವತ್ತಿನ ಟಾಪಿಕ್ ಇನ್ಸ್ಟಾಗ್ರಾಮ್ UK ವರ್ಸಸ್ ಬಸ್ ಸ್ಟಾಪ್ UK ಫ್ಯಾಷನ್ ರಿಯಾಲಿಟಿ ಅಂತ. ಮೊದಲನೇದಾಗಿ ಸಿನಿಮಾ ವರ್ಸಸ್ ರಿಯಾಲಿಟಿ ಶಾಕ್ ಬಗ್ಗೆ ಮಾತಾಡೋಣ. UK ಫ್ಯಾಷನ್ ಅಂದ ತಕ್ಷಣ ಸಿನಿಮಾ ತರ ಅನ್ಕೊಂಡಿದ್ದೀರಾ? ಲಾಂಗ್ ಕೋಟ್, ಸ್ಕಾರ್ಫ್ ಫ್ಲಟರಿಂಗ್ ಆಗುತ್ತೆ, ಅಥವಾ ಸ್ಲೋ ಮೋಷನ್ ವಾಕಿಂಗ್, ಅಥವಾ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಈ DDLJ ಮೂವಿ ಇದೆಯಲ್ವಾ, ಸ್ವಿಟ್ಜರ್ಲೆಂಡ್ ಕೋಲ್ಡ್ ಬರೀ ರೊಮ್ಯಾಂಟಿಕ್ ತೋರಿಸಿದ್ರು. ಆದ್ರೆ UK ಕೋಲ್ಡ್ ರೊಮ್ಯಾನ್ಸ್ ಅಲ್ಲ, ತುಂಬಾ ಪ್ರಾಕ್ಟಿಕಲ್. ರಾಣಿ ನೋಸ್ ಇಂದ ಶುರು ಆಗುತ್ತೆ. UK ವೆದರ್ ಮೂಡ್ ಸ್ವಿಂಗ್ಸ್ ನೋಡಿದ್ರೆ ರಿಲೇಶನ್ಶಿಪ್ ಅಡ್ವೈಸ್ ಕೂಡ ಬೇಕು ಅಂತ ಅನ್ಸುತ್ತೆ. ನಿಜ ಹೇಳ್ತಿದ್ದೀನಿ. ಇಲ್ಲಿ ಜನ ನಿಮ್ಮ ಡ್ರೆಸ್ ನೋಡಿ ಜಡ್ಜ್ ಮಾಡೋದಿಲ್ಲ, ನಿಮ್ಮ ಜಾಕೆಟ್ ವಾಟರ್ ಪ್ರೂಫ್ ಇದೆಯಾ ಅಂತ ಜಡ್ಜ್ ಮಾಡ್ತಾರೆ. ಮೈಂಡ್ ಸೆಟ್ ತುಂಬಾ ಸಿಂಪಲ್. ಚಳಿ ಆಗದೆ ಇದ್ರೆ ಸಾಕಪ್ಪ, ಸ್ಟೈಲ್ ಆಮೇಲೆ ನೋಡ್ಕೊಳ್ಳೋಣ, ನೆಕ್ಸ್ಟ್ ಸೀಸನ್ ಅಲ್ಲಿ ನೋಡ್ಕೊಳ್ಳೋಣ ಅಂತ ಯೋಚನೆ ಮಾಡೋ ರೀತಿ ನಮ್ಮದು ಇಲ್ಲಿರೋ ಜನಗಳದ್ದು. ನಾವ್ ಲೆಟ್ಸ್ ಟಾಕ್ ಅಬೌಟ್ ದ ವೆದರ್. UK ಅಲ್ಲಿ ಫ್ಯಾಷನ್ ಇನ್ಫ್ಲೂಯೆನ್ಸ್ ಯಾರು ಗೊತ್ತಾ? ಔಟ್ ಆಫ್ ಕ್ಯೂರಿಯಾಸಿಟಿ, ಇನ್ಸ್ಟಾಗ್ರಾಮ್ ಮಾಡೆಲ್. ಇನ್ಸ್ಟಾಗ್ರಾಮ್ ಮಾಡೆಲ್ ಅನ್ಕೊಂಡ್ರ ತಪ್ಪ ಆನ್ಸರ್. ಅದು ವೆದರ್ ಈಸ್ ದ ಓನ್ಲಿ ಫ್ಯಾಷನ್ ಇನ್ಫ್ಲೂಯೆನ್ಸರ್. ಒಂದೇ ದಿನ ಬೆಳಗ್ಗೆ ವಾವ್ ಸಮ್ಮರ್ ಸೂಪರ್ ಆಗಿದೆ ಬಿಸಿಲು, ಮಧ್ಯಾಹ್ನ ರೇನ್ ಎಲ್ಲಿಂದ ಬಂತು ಮಾರಾಯರೆ? ಈವ್ನಿಂಗ್ ವಿಂಡೋ ಅಂದ್ರೆ ವಿಂಡ್, ಗಾಳಿ ಅಂದ್ರೆ ಗಾಳಿ. ವಿಂಡ್ ಏನಿದು, ಎಲ್ಲಿಂದ ಬಂತಪ್ಪ? ನೈಟ್ ಅಪ್ಪ ಜಾಕೆಟ್ ಎಲ್ಲಿದೆ ಅಂತ ಹುಡುಕಕ್ ಶುರು ಮಾಡ್ತೀವಿ. ಇಟ್ಸ್ ಅ 3 ಲೇಯರ್ ರೂಲ್. ಯು ಹರ್ಡ್ ಇಟ್ ರೈಟ್. ಇಲ್ಲಿ ರೂಲ್ ಸಿಂಪಲ್. ಮ್ಯಾಚಿಂಗ್ ಗಿಂತ ಲೇಯರಿಂಗ್ ಮುಖ್ಯ. ಮೊದಲು ಟೀ ಶರ್ಟ್, ಅದ್ರ ಮೇಲೆ ಸ್ವೆಟರ್, ಅದ್ರ ಮೇಲೆ ಜಾಕೆಟ್, ಅದ್ರ ಮೇಲೆ ಹುಡಿ. ಸೊ ಆನಿಯನ್ ತರ ಲೇಯರ್ಸ್ ಹಾಕೊಂಡ್ರೇನೆ ನೀವು ಸೇಫ್. ಫ್ಯಾಷನ್ ಇಲ್ಲಿ ಅಂದ್ರೆ ನಡೆಯುತ್ತೆ, ಫ್ಯಾಷನ್ ಇಲ್ಲ ಅಂದ್ರೆ ನಡೆಯುತ್ತೆ, ಆದ್ರೆ ಕೋಲ್ಡ್ ಅವಾಯ್ಡ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ನೌ ಲೆಟ್ಸ್ ಟಾಕ್ ಅಬೌಟ್ ದ ಯೂನಿಫಾರ್ಮ್ ಆಫ್ ದ ಸ್ಟೇಟ್ಸ್. ವಾಟ್ಸ್ ದ್ಯಾಟ್ ಅಂತ ಯೋಚನೆ ಮಾಡ್ತಿದ್ದೀರಾ? ವೆಲ್, ರೋಡ್ ನಲ್ಲಿ ನಡೀತಾ ಇದ್ರೆ ಏನ್ ಗಮನಿಸ್ತೀರಾ ಇಲ್ಲಿ ಗೊತ್ತಾ? ಎಲ್ಲರೂ ಸೇಮ್ ಯೂನಿಫಾರ್ಮ್ ಹಾಕೊಂಡಿದ್ದೀರೇನೋ ಅಂತ ಕಾಣಿಸುತ್ತೆ ನಿಮಗೆ. ಎಲ್ಲರೂ ಬ್ಲ್ಯಾಕ್, ಗ್ರೇ, ನೇವಿ, ಅದ್ರ ಮೇಲೆ ಒಂದು ಪಫ್ ಜಾಕೆಟ್ ಕಂಪಲ್ಸರಿ, ಎಲ್ಲ ಒಂಥರ ಡಲ್ ಬೋರಿಂಗ್ ಕಲರ್ಸ್. ಒಂದು ದಿನ ನೀವು ಬ್ರೈಟ್ ರೆಡ್ ಜಾಕೆಟ್ ಅಥವಾ ಒಂದು ಯೆಲ್ಲೋ ಜಾಕೆಟ್ ಹಾಕೊಂಡ್ರೆ ಎಲ್ಲರೂ ಫ್ಯಾಷನ್ ಸ್ಟಾರ್ ಅಂತ ಅನ್ಕೊಳ್ಳಲ್ಲ, ನಿಮ್ಮನ್ನ ಆತರ ನೋಡೋದಿಲ್ಲ. ಇವನು ಯಾವನು ಕನ್ಫ್ಯೂಸ್ ಆಗಿ ಹೋಗಿದ್ದಾನೆ ಅಂತ ನೋಡ್ತಾರೆ. ಬಸ್ ಸ್ಟಾಪ್ CCTV ಕೂಡ ನಿಮ್ಮನ್ನೇ ಫಾಲೋ ಮಾಡುತ್ತೆ. ಯು ಹಾರ್ಡ್ ಇಟ್ ರೈಟ್. ಸ್ಪೀಕಿಂಗ್ ಅಬೌಟ್ ಆಫೀಸ್ ಕಲ್ಚರ್ ಬಗ್ಗೆ ಮಾತಾಡೋಣ ಸ್ವಲ್ಪ. ಇಂಡಿಯಾ ಆಫೀಸ್ ಅಂದ್ರೆ ಏನಪ್ಪಾ? ಫಾರ್ಮಲ್ ಶೂಸ್, ಐರನ್ ಶರ್ಟ್, ಸೀರಿಯಸ್ ಫೇಸ್ ಅಂಡ್ ಪ್ರಾಪರ್ ಲೈಕ್ ಮೇಕಪ್ ಎಲ್ಲ ಮಾಡಿ ಹೋಗ್ತೀರಾ, ರೈಟ್? UK ಆಫೀಸ್ ಅಂದ್ರೆ ಟ್ರೈನರ್ಸ್, ಬ್ಯಾಕ್ ಪ್ಯಾಕ್, ಕಾಫಿ ಕಪ್, ಒಂದು ಸ್ಮೈಲ್. ಇಲ್ಲಿ CEO ಕೂಡ ಟ್ರೈನರ್ಸ್ ಹಾಕೊಂಡು ಬರ್ತಾರೆ. ಟೈ ಒಂದು ರೇರ್ ಸ್ಪೀಶೀಸ್ ಅಂತಾನೆ ಹೇಳ್ಬಹುದು. ಸ್ಪೀಕಿಂಗ್ ಅಬೌಟ್ ಫ್ರೈಡೇ ಬಂದ್ರೆ ಸಾಕು, ಆಫೀಸ್ ಅಲ್ಲ, ಅದು ಒಂದು ಪಿಕ್ನಿಕ್ ಮೋಡ್ ಅಂತ ಹೇಳ್ಬೋದು. ಪ್ರಾಪರ್ ಪಿಕ್ನಿಕ್ ಮೋಡ್ ಈಸ್ ಆನ್, ಆಕ್ಟಿವೇಟೆಡ್. ಇಲ್ಲಿ ರೂಲ್ ಏನ್ ಗೊತ್ತಾ? ಕಂಫರ್ಟ್ ಈಸ್ ಅ ಕಿಂಗ್. ಡ್ರೆಸ್ ಕೋಡ್ ಕಮ್ಸ್ ಸೆಕೆಂಡ್. ಯು ಹರ್ಡ್ ಇಟ್ ರೈಟ್. ಲೆಟ್ಸ್ ಟಾಕ್ ಅಬೌಟ್ ಅ ಬಿಟ್ ಆಫ್ ಅ ಶಾಪಿಂಗ್. UK ಫ್ಯಾಷನ್ ಎಕ್ಸ್ಪೆನ್ಸಿವ್ ಅಂತ ಅನ್ಕೊಂಡಿದ್ದೀರಾ? ಒಂದ್ಸಲಿ ಪ್ರೈಮಾಗ್ ಹೋಗಿ, ಇಲ್ಲಿ ಟೀ ಶರ್ಟ್ ಪ್ರೈಸ್ ಇದೆಯಲ್ಲ, ನಮ್ಮೂರ್ ಕಾಫಿ ಪ್ರೈಸ್ ಗಿಂತ ಕಮ್ಮಿ ಇರುತ್ತೆ. ನಿಜ ಹೇಳ್ತಿದ್ದೀನಿ. ಟೀ ಶರ್ಟ್ ಪ್ರೈಸ್ ನೋಡಿ ನಿಮಗೆ ಕ್ವೆಶನ್ ಬರುತ್ತೆ ಮನಸ್ಸಲ್ಲಿ, ಇದು ಆಫರ್ ಇದೆಯಾ ಅಂತ. ಇಲ್ಲ, ಅದೇ ಪ್ರೈಸ್ ಆಲ್ ದ ಟೈಮ್. ಇಲ್ಲಿ ಬ್ರ್ಯಾಂಡ್ ನೇಮ್ ಇನ್ವಿಸಿಬಲ್ ಆದ್ರೂ ಪರವಾಗಿಲ್ಲ, ಪ್ರೈಸ್ ಟ್ಯಾಗ್ ಪಾಕೆಟ್ ಫ್ರೆಂಡ್ಲಿ ಆಗಿರ್ಬೇಕು, ತುಂಬಾ ಇಂಪಾರ್ಟೆಂಟ್. ಫನ್ ಪಾರ್ಟ್ ಅಂದ್ರೆ ರಿಚ್ ಪೀಪಲ್ ಕೂಡ ಈ ಪ್ರೈಮಾರ್ಕ್ ನಲ್ಲಿ ಶಾಪಿಂಗ್ ಮಾಡ್ತಾರೆ. ಪ್ರೈಮಾರ್ಕ್ ಇಸ್ ಬೇಸಿಕಲಿ ಒಂದು ರಿಟೇಲರ್. ಬ್ರ್ಯಾಂಡ್ ಶೋ ಆಫ್ ಇಲ್ಲಿ ಕಡಿಮೆ, ವ್ಯಾಲ್ಯೂ ಫಾರ್ ಮನಿ ಜಾಸ್ತಿ, ವಿಚ್ ಇಸ್ ಅ ವೆರಿ ಗುಡ್ ಥಿಂಗ್ ಐ ಸಪೋಸ್. ಲೆಟ್ಸ್ ಟಾಕ್ ಅಬೌಟ್ ದ ಇಂಪಾರ್ಟೆಂಟ್ ಪ್ರೋ ಟಿಪ್, ಎಸ್ಪೆಷಲಿ ಫಾರ್ ಪೀಪಲ್ ಯಾರು ಹೊಸದಾಗಿ ಬರೋ ಪ್ಲಾನ್ ಮಾಡ್ತಿದ್ದಾರೋ.
ಯುಕೆಗೆ. ಓಕೆ, ರೇನಲ್ಲಿ ಲೆದರ್ ಶೂಸ್ ಹಾಕಿದ್ರೆ ಅದು ಶೂ ಅಲ್ಲ, ಸ್ಕೇಟಿಂಗ್ ಬೋರ್ಡ್ ಆಗುತ್ತೆ. ಸೊ ಪ್ಲೀಸ್ ಬಿ ಮೈಂಡ್ಫುಲ್. ಸ್ಟೈಲ್ಗೆ ಕಾಟನ್ ಜಾಕೆಟ್ ಹಾಕಿದ್ರೆ ಚಳಿಗೆ ಶಿವರಿಂಗ್ ಗ್ಯಾರಂಟಿ, ಜೊತೆಗೆ ನಿಮ್ಮ ಟೀತ್ ಕಾನ್ಸರ್ಟ್ ಕೂಡ ಫ್ರೀ. ಸೊ ಬಿ ವೆರಿ ಕೇರ್ಫುಲ್. ಯುಕೆ ಫ್ಯಾಷನ್ ಗೇಮ್ ರೂಲ್ ತುಂಬಾ ಸಿಂಪಲ್. You heard it right. UK fashion game rule ತುಂಬಾ ಸಿಂಪಲ್ ರೀ. ವಾರ್ಮ್ತ್, ವಾಟರ್ ಪ್ರೂಫ್, ಆಮೇಲೆ ಸ್ಟೈಲ್. ಈಗೋ ಕಂಪ್ಲೀಟ್ಲಿ ಆಪ್ಷನಲ್. ಹಬ್ಬದ ದಿನಗಳಲ್ಲಿ ಸೀರೆ ಹಾಕೊಂಡ್ರೆ ಫಾರಿನರ್ಸ್ ಎಲ್ಲಾರು ವಾವ್ ಅಂತಾರೆ. ವಿಂಡ್ ಬಂದ್ರೆ ನಾವುಗಳು ಓ ನೋ ಅಂತೀವಿ. ಆದ್ರೆ ಆನ್ ಅ ಸೀರಿಯಸ್ ನೋಟ್, ಆ ವಾವ್ ಕೇಳಿದಾಗ ಯಾರೋ ಒಂದು ಸ್ಟ್ರೇಂಜರ್ ಇಂದ ಬಂದ್ರು ಕೂಡ ಡೇ ಫುಲ್ ಡಿಫ್ರೆಂಟ್ ಆಗತ್ತೆ, ಗೊತ್ತಾ? ಯಾರು ನಮ್ಗೆ ಗೊತ್ತೇ ಇಲ್ಲ ಅವರು ಆದ್ರೂ ಸಿನ್ಸಿಯರ್ ಆಗಿ ನಿಮ್ಮ ಹತ್ರ ಬಂದು ಯು ಲುಕ್ ಬ್ಯೂಟಿಫುಲ್ ಅಂತ ಹೇಳಿದ್ರೆ ನಮ್ಮ ಆ ಕಾನ್ಫಿಡೆನ್ಸ್ ಆಟೋಮ್ಯಾಟಿಕ್ ಆಗಿ ಬೂಸ್ಟ್ ಆಗತ್ತೆ. ಇಲ್ಲಿ ಒಂದು ವಿಷಯ ನನಗೆ ತುಂಬಾ ಇಷ್ಟ ಆಯ್ತು. ಇಲ್ಲಿ ಜನಗಳಿಗೆ ಕಾಂಪ್ಲಿಮೆಂಟ್ಸ್ ಕೊಡೋದ್ರಲ್ಲಿ ಕಂಜೂಸಿ ಇಲ್ಲ. ದಿಸ್ ಇಸ್ ವಾಟ್ ಐ ಪಿಕ್ಡ್ ಅಪ್ ಅಂಡ್ ಐ ಬಿಲೀವ್ ಇನ್ ಇಟ್. ಯಾರಾದ್ರೂ ಚೆನ್ನಾಗಿ ಡ್ರೆಸ್ ಆಗಿದ್ರೆ ಬಿಂದಾಸ್ ಆಗಿ ಹೋಗಿ ಹೇಳ್ತೀನಿ ನಾನು ಅವ್ರ ಹತ್ರ, ಇರ್ರೆಸ್ಪೆಕ್ಟಿವ್ ಆಫ್ ಅ ಜೆಂಡರ್. ಇಟ್ ಡಸಂಟ್ ಮ್ಯಾಟರ್. ನಾನು ಫ್ಲರ್ಟ್ ಮಾಡ್ತಿದ್ದೀನಿ ಅಂತ ಅನ್ಕೋಬಹುದು, ಬಟ್ ಅದು ಬೇರೆ ವಿಷಯ. ವಾವ್, ಇವತ್ತು ನೀವು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ ಒಂದೇ ಒಂದು ಸಿಂಪಲ್ ಕಾಂಪ್ಲಿಮೆಂಟ್. ಅಥವಾ ಇಫ್ ಶಿ ಇಸ್ ವೇರಿಂಗ್ ಅ ಬ್ಯೂಟಿಫುಲ್ ಸಾರಿ, ಈ ಸಾರಿ ನಿಮಗೆ ತುಂಬಾ ಸೂಟ್ ಆಗ್ತಿದೆ, ಯು ಆರ್ ಲುಕಿಂಗ್ ಆಲ್ ದ ಮೋರ್ ಬ್ಯೂಟಿಫುಲ್. ನಮ್ಮ ಒಂದು ಸಿಂಪಲ್ ಕಾಂಪ್ಲಿಮೆಂಟ್ ಇಂದ ಒಬ್ಬರಿಗೆ ಸ್ವಲ್ಪ ಖುಷಿ ಸಿಕ್ಕಿದ್ರೆ ಅದ್ರಲ್ಲಿ ತಪ್ಪೇನಿದೆ ಅಲ್ವಾ? ಇಫ್ ಯು ಆಸ್ಕ್ ಮೀ, ದೇರ್ ಇಸ್ ನಥಿಂಗ್ ಟು ಲೂಸ್. ನಯಾ ಪೈಸಾ ಖರ್ಚಿಲ್ಲ, ಕರೆಕ್ಟ್? ಬದಲಿಗೆ ನೀವು ಒಬ್ಬರ ಕಾನ್ಫಿಡೆನ್ಸ್ ನ ಬೂಸ್ಟ್ ಮಾಡ್ತಿದ್ದೀರಾ. ಯು ಆರ್ ಮೇಕಿಂಗ್ ದ ಪರ್ಸನ್ ಫೀಲ್ ಬ್ಯೂಟಿಫುಲ್ ಬೋತ್ ಇನ್ಸೈಡ್ ಅಂಡ್ ಔಟ್ಸೈಡ್. ಅವರ ಪೂರ್ತಿ ದಿನ ಫುಲ್ ಖುಷಿ ಖುಷಿಯಾಗಿ ಹೋಗುತ್ತೆ. ಜಸ್ಟ್ ನಮ್ಮ ಒಂದು ಬ್ಯೂಟಿಫುಲ್ ಕಾಂಪ್ಲಿಮೆಂಟ್ ಇಂದ ಆ ಒಂದು ಅವರಿಗೆ ಫಾಯ್ದಾ ಆದ್ರೆ ವೈ ನಾಟ್ ಬಿ ದಟ್ ಒನ್ ಪರ್ಸನ್ ಇನ್ ದಿ ಲೈಫ್. ವಾಟ್ ಸೇ? ಈಗ ನನ್ನ ಕ್ವೆಶನ್ ನಿಮಗೆ, ಯುಕೆ ಫ್ಯಾಷನ್ ನಲ್ಲಿ ನಿಮಗೆ ಬಿಗ್ಗೆಸ್ಟ್ ಶಾಕ್ ಏನ್ ಅನಿಸ್ತು? ಯಾರು ಆಲ್ರೆಡಿ ಯುಕೆಗೆ ಬಂದ್ ಹೋಗಿದ್ದೀರೋ ಅವರಿಗೆ ಈ ಪ್ರಶ್ನೆ. ನೀವು ಬಂದಾಗ ಮಾಡಿದ ಬಿಗ್ಗೆಸ್ಟ್ ಫ್ಯಾಷನ್ ಮಿಸ್ಟೇಕ್ ಏನು? ನಾನು ಸ್ಟಾರ್ಟಿಂಗ್ ಅಲ್ಲಿ ಯುಕೆಗೆ ಬಂದಾಗ ಐ ಡಿಡ್ ಅ ಬ್ಲಂಡರ್ ಆಸ್ ವೆಲ್. ಏನು ಅಂತ ಒಂದು ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದ್ರೆ ಫೀಲ್ ಫ್ರೀ ಟು ಕಮೆಂಟ್. ಐ ಪ್ರಾಮಿಸ್ ಯು ಐ ರಿಪ್ಲೈ ಬ್ಯಾಕ್. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ಯಾವ ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ ಅಂತ ಕಮೆಂಟ್ ಮಾಡಿ. ಒಂದೇ ಒಂದು ಕಮೆಂಟ್ ಬಂದ್ರೂ ಪರವಾಗಿಲ್ಲ, ನನ್ನ ರೆಸ್ಪಾನ್ಸ್ ಗ್ಯಾರಂಟಿ. ಸೊ ಫೀಲ್ ಫ್ರೀ ಟು ಕಮೆಂಟ್. ಓಕೆನಾ? ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ, ಏನಂತೀರಾ? ಸರಿ, ಮತ್ತೆ ಬಾಯ್ ಫಾರ್ ನಾವ್.